ನಮಸ್ಕಾರ, ಇದು ಸುವರ್ಣ ಅಡುಗೆ. ಇವತ್ತು ನಾನು ಬದ್ನಿಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಇದು ಎಣ್ಗಾಯಿ ಬದ್ನಿಕಾಯಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ನೋಡಿ, ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಬನ್ನಿ ಇವಾಗ ಮಾಡೋಣ ಈ ಥರ ಅಂತ ತೋರಿಸ್ತೀನಿ. ಬದ್ನಿಕಾಯಿ ನೋಡಿ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. 1/4 kg ಇದೆ ಅದು ಬದ್ನಿಕಾಯಿ. ಇಲ್ಲಿ ಕಡಲೆಬೀಜ 1 ಕಪ್ ತೊಗೊಂಡಿದ್ದೀನಿ ನೋಡಿ ನಾನು. ಅದಕ್ಕೆ ಒಣ ಕೊಬ್ಬರಿ ಸ್ವಲ್ಪ, ಇದರಲ್ಲಿ ಧನಿಯಾ ಪೌಡ್ರ್ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ. 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಹುಣಸೆ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಟೊಮೊಟೊ 1 ತೊಗೊಂಡಿದ್ದೀನಿ. ಇಲ್ಲಿ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ನಾನು ಕಡಲೆಬೀಜ ಹಾಕ್ತಿದ್ದೀನಿ. ಇದಕ್ಕೆ 1 ಕಪ್ ತೊಗೊಂಡಿದ್ನಲ್ಲ ಅದು, ಮತ್ತು ಒಣ ಕೊಬ್ಬರಿ ಸ್ವಲ್ಪ, ಹುಣಸೆ ಸ್ವಲ್ಪ, ಧನಿಯಾ ಪೌಡರ್, ಗರಂ ಮಸಾಲ ಅದು, ಜೀರಿಗೆ ಸ್ವಲ್ಪ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಗೆ ಸ್ವಲ್ಪ ಹಾಕಬೇಕು. ಇದಕ್ಕೆ ಸ್ವಲ್ಪ ಹಾಕಬೇಕು. ಅರಿಶಿನ, ಖಾರ ನೋಡಿ ನಾನು 2 ಸ್ಪೂನ್ ಹಾಕೋತಿದ್ದೀನಿ ಖಾರ. ನೀವು ಇನ್ನೂ ಸ್ವಲ್ಪ ಖಾರ ತಿಂತೀರಂದರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಸ್ವಲ್ಪ ಉಪ್ಪು, ಇದೆಲ್ಲ ಹಾಕ್ಮೇಲೆ ಮಿಕ್ಸಿ ಮಾಡ್ಕೊಂಬರೋಣ. ಇದಕ್ಕೆ ನೀರು ಹಾಕಬಾರ್ದು, ತರಿತಿಯಾಗಿ ರುಬ್ಕೊಂಬರೋಣ. ನೋಡಿ ನಾವು ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ನೀರೇನು ಹಾಕಿಲ್ಲ ನಾನು, ಅದೇ ಥರ ಮಾಡ್ಕೊಂಬಂದಿದ್ದೀನಿ ಪೌಡರು. ಜಾಸ್ತಿ ನೀವು ಪೌಡ್ರು ಸಣ್ಣ ಮಾಡ್ಕೊಕ್ಕೆ ಹೋಗ್ಬೇಡಿ, ಸ್ವಲ್ಪ ತರಿ ಆಗಿರಲಿ, ಚೆನ್ನಾಗಿರುತ್ತೆ ಇದು ಎಣ್ಣೆಗಾಯಿ ಬದ್ನಿಕಾಯಿ. ಇವಾಗ ನೋಡಿ ನಾನು ಬದ್ನಿಕಾಯಿ ತೊಗೊಂಡಿದ್ದೀನಿ, ಅವಾಗೆ ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ. ಇದು ಈ ಥರ ಕಟ್ ಮಾಡಬೇಕು. ಇದು ತುಂಬ ಮಾಡಬೇಕಲ್ವ ಎಣ್ಣೆಗಾಯಿ, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡಿ ಇದರಲ್ಲಿ ಹಾಕಬೇಕು. ನಾನೆಲ್ಲ ಕಟ್ ಮಾಡ್ಕೋತೀನಿ ಇವಾಗ ಬದ್ನಿಕಾಯಿನ. ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಮಾಡಿ ನೋಡಿ ನಿಮ್ಮ ಮನೇಲಿ. ಬದ್ನಿಕಾಯಿ ನೋಡಿ ಒಳಗಡೆ ಹುಳ ಇರುತ್ತೆ, ನೋಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಹುಳ ಇರುತ್ತೆ ಬದ್ನಿಕಾಯಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು. ಕ್ಲೀನಾಗಿ ಒಳಗಡೆ ನೋಡಿದ್ದೀನಿ ಏನು ಹುಳ ಇದನ್ನಿಲ್ಲ ಅಂತ. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಇವಾಗ ಮಾಡೋಣ ಈ ಥರ ಅಂತ ತೋರಿಸ್ತೀನಿ. ಇದು ಕಡಲೆ ಬೀಜ ಅದೆಲ್ಲ ಹಾಕಿ, ಖಾರ ಎಲ್ಲ ಹಾಕಿ ಪೌಡರ್ ಮಾಡ್ಕೊಂಡಿದ್ವಲ್ಲ, ಇವಾಗ ಬದ್ನಿಕಾಯಲ್ಲಿ ಹಾಕಿ ತುಂಬೋಣ. ಇದು ಇವಾಗ ನೋಡಿ ಬದ್ನಿಕಾಯಲ್ಲಿ ನಾನು ತುಂಬ್ತಾ ಇದ್ದೀನಿ. ಇದು ತುಂಬ್ಕೊಂಡು ಇಟ್ಕೊಳ್ಳೋಣ. ಇವಾಗ ನೋಡಿ ನೀವು ಖಾರ, ಉಪ್ಪು, ಹುಳಿ ಏನಾದರೂ ಕಮ್ಮಿ ಆದರೆ ಮತ್ತೆ ಹಾಕೊಳ್ಳಿ. ಖಾರ ಸ್ವಲ್ಪ, ಉಪ್ಪು ಹಾಕೊಳ್ಳಿ ಕಮ್ಮಿ ಬಿದ್ದರೆ. ಈ ಥರ ಒಂದೊಂದಾಗಿ ತುಂಬ್ಕೊಂಡು ಇಟ್ಕೊಂಡ್ಬಿಡೋಣ. ಇವಾಗ ನೋಡಿ ನಾನು ಬದ್ನಿಕಾಯಲ್ಲೆಲ್ಲ ತುಂಬಿಟ್ಕೊಂಡಿದ್ದೀನಿ. ಇದೆಲ್ಲ ಈ ಥರ ಎಲ್ಲ ಒಳಗಡೆ ಎಲ್ಲ ಫಿಲ್ ಮಾಡಿದ್ದೀನಿ ನೋಡಿ. ಇದು ಮಿಕ್ಸಿ ಮಾಡ್ಕೊಂಡಿರೋದೆಲ್ಲ ಪೌಡ್ರು, ಕಡಲೆ ಬೀಜದೆಲ್ಲ ಮಸಾಲ. ಈಗ ಒಗ್ಗರಣೆ ಹಾಕೋಣ. ಇವಾಗ ನೋಡಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ಬದ್ನಿಕಾಯಿ ಎಣ್ಣೆ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ನೋಡಿ ಇಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ. ನೋಡಿ ಎಣ್ಣೆ ಬಿಸಿ ಆಗಿದೆ. ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಲಿ. ಇದು ನಿಮ್ಮ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ರೈಸಲ್ಲೂ ತಿನ್ಬೋದು. ಸ್ವಲ್ಪ ಚಟ್ ಇರುತ್ತಲ್ಲ, ಚಟ್ ಥರ ಬರುತ್ತೆ. ಗ್ರೇವಿ ಎಲ್ಲ ಸ್ವಲ್ಪ ಚಟ್ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಸೈಡಿಗೆ ಇನ್ನೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ನೋಡಿ ಇದು ಬೆಳ್ಳುಳ್ಳಿ ಫ್ರೈ ಆಗಿದೆ. ಬದ್ನಿಕಾಯಿ ತುಂಬ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಎಣ್ಣೆಲ್ಲೇ ಫ್ರೈ ಆಗಬೇಕಿದು ಬದ್ನಿಕಾಯಿ. ಇದು ನೋಡಿ ಫ್ರೈ ಆಗ್ತದೆ ಬದ್ನಿಕಾಯಿ ಸ್ವಲ್ಪ ಎಣ್ಣೆಯಲ್ಲಿ. ಇದು ಉತ್ತರ ಕರ್ನಾಟಕ ಸ್ಟೈಲ್ ಇದು ಮಾಡೋದು. ತುಂಬ ಚೆನ್ನಾಗಿರುತ್ತದೆ ಬದ್ನಿಕಾಯಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಇವೇ ಹಾಕಿದ್ವಲ್ಲ ನಾವು ಆಲ್ರೆಡಿ, ಅದಕ್ಕೆ ಟೊಮೊಟೊ 1 ಹಾಕ್ತೇವೆ, ಮೀಡಿಯಮ್ ಸೈಜ್. ನಾನು ಟೊಮೊಟೊ ಸ್ವಲ್ಪ ಮೆತ್ತಗೆ ಫ್ರೈ ಆಗಲಿ. ಹಾಕಿ ಒಂದು 5 ನಿಮಿಷ ಮಿಕ್ಸ್ ಅನ್ನೋದು.
ಇವಾಗ ನೋಡಿ ನಾನು ಮುಚ್ಚಳ ತೆಗ್ದಿನಿ, ಈ ಥರ ಬೆಂದಿದೆ ಇದು. ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗಿದೆ ಇದು. ನೋಡಿ ಇವಾಗ ಈ ಥರ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು. ಇವಾಗ ನೋಡಿ ಮಿಕ್ಕಿರೋದು ಮಸಾಲೆ ಇದೆ ಅಲ್ವಾ, ಅದ್ರಲ್ಲಿ ಹಾಕ್ತೀನಿ ಇವಾಗ. ಇವಾಗ ನೋಡಿ ಇದು ಹಾಕೋತಾ ಇದ್ದೀನಿ, ಇದು ಮಿಕ್ಕಿರೋದು ಮಸಾಲ. ಇವಾಗ ನೋಡಿ ಇದು ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಒಂದು 5 ಮಿನಿಟ್ಸ್ ಮುಚ್ಚೋಣ. ನೋಡಿ ಇದರ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಈ ಥರ ಆಗಿದೆ. ಈ ಮುಚ್ಚಳ ಮುಚ್ಚೋಣ ನಾವು. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಮುಚ್ಚೋಣ ಇದು. ಇವಾಗ ನೋಡಿ 5 ಮಿನಿಟ್ಸ್ ಆಯಿತು, ಈ ಥರ ಆಗಿದೆ. ಇಲ್ಲ ಹೊತ್ತೋಗುತ್ತೆ ಅದು, ಬೇಗ ತೆಗೆದು ನೋಡಬೇಕು, ಹಾಗೆ ನೋಡ್ತಾ ಇರಬೇಕು. ಈ ಥರ ಆಗಿದೆ. ಇವಾಗ ನೀರು ಹಾಕ್ಕೋಬೇಕು ಇದಕ್ಕೆ. ನೀರು ಹಾಕೋತೀನಿ ಇವಾಗ ನೀರು ಹಾಕ್ಕೋಬೇಕು ಇದಕ್ಕೆ. ಬದ್ನಿಕಾಯಿ ಸ್ವಲ್ಪ ಚೆನ್ನಾಗಿ ಬೆಂದಬೇಕಲ್ವಾ, ಅದಕ್ಕೆ ನೀರು ಹಾಕೋದು. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ. ಇವಾಗ ನೀರು ಹಾಕೊಂಡ್ರೆ ಇನ್ನೂ ಸ್ವಲ್ಪ ಹಾಕೋತದೆ ನೋಡಿ. ಬದ್ನಿಕಾಯಿ ಕುದಿಬೇಕಿದ್ದು ಚೆನ್ನಾಗಿ, ಯಾಕಂದ್ರೆ ಬದ್ನಿಕಾಯಿ ಸ್ವಲ್ಪ ದಪ್ಪ ಇದೆ ಅಲ್ವಾ, ಅದಕ್ಕೆ ಕುದಿಬೇಕಿದ್ದು ಚೆನ್ನಾಗಿ. ನೋಡಿ ಈ ಥರ ಇದು ಕುದಿಲಿ ಒಂದು 10 ಮಿನಿಟ್ಸ್. ಇವಾಗ ಮುಚ್ಚೋಣ. ಇವಾಗ ನೋಡಿ ಇದು ಕುದೀತಾ ಇದೆ, ನಾನು ಓಪನ್ ಮಾಡಿದೆ ಇವಾಗ. ಬದ್ನಿಕಾಯಿ ಕುದ್ದಿದೆ ನೋಡೋಣ. ಬದ್ನಿಕಾಯಿ ಕುದ್ದಿದೆ ನೋಡೋಣ. ಇನ್ನೂ ಸ್ವಲ್ಪ ಕುದಿಬೇಕಿದು, ಇನ್ನೊಂದು 5 ನಿಮಿಷ ಬಿಡೋಣ. ಇದು ಸ್ವಲ್ಪ ನೀರಿದೆ, ಸ್ವಲ್ಪ ಚಟ್ತರ ಆಗಬೇಕಿದು, ಸ್ವಲ್ಪ ನೀರೆಲ್ಲ ಹೋಗ್ಬೇಕಿದಕ್ಕೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಣ್ಣೆಗೆ ಬದ್ನಿಕಾಯಿ ಈ ಥರನೇ ಎಣ್ಣೆ ಕಾಣಿಸ್ಬೇಕು ಇದಕ್ಕೆ. ಇವಾಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದೊಂದು ಬೌಲಲ್ಲಿ ಹಾಕೋಣ. ಇವಾಗ ಈ ಥರ ಚಟ್ ಬರ್ಬೇಕು ನೋಡಿ, ತುಂಬಾ ಗ್ರೇವಿ ಬರಬಾರ್ದು, ಈ ಥರ ಚಟ್ ಥರ ಬರ್ಬೇಕಿದು. ಇವಾಗ ನೋಡಿ ರೆಡಿ ಆಗಿದೆ ಬದ್ನಿಕಾಯಿ ಎಣ್ಣೆಗಾಯಿ. ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಮನ್ನೆಲ್ಲ ಟ್ರೈ ಮಾಡಿ ನೋಡಿ, ಹೆಂಗಂತ ಹೇಳಿ ಕಮೆಂಟ್ ಮಾಡಿ. ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.